ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಶುಭ ಗುರುವಾರದ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿದಿದೆ. ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಸಂಜೆ ನನಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇದೆ. ಇನ್ನು ಸಂಜೆ ನನಗೆ ರಾಯರ ಮಠಕ್ಕೆ ಹೋಗೋಕ್ಕಾಗಲ್ಲ, ಈಗಲೇ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಒಂದು ವಿಶೇಷವಾದ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ಟೈಟಲ್ನ ತಮ್ನೇಲಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿದ್ದೀರಿ. ಮತ್ತು ನಾನೀಗ ಫಸ್ಟು ಮಠಕ್ಕೆ ಹೋಗಿ ನಮ್ಮ ರಾಯರ ಬೃಂದಾವನ ದರ್ಶನ ಮಾಡ್ಕೊಂಡು ಬಂದು ನನ್ನ ಮಾತುಕತೆಯನ್ನು ಮುಂದುವರಿಸ್ತೀನಿ. ಹಾಗೆ ಬನ್ನಿ, ನಿಮಗೂ ಕೂಡ ನಮ್ಮ ಹುಣಸೂರಿನ ರಾಯರ ಮಠದ ದರ್ಶನ ಕೂಡ ನಿಮಗೆ ಮಾಡಿಸಿ ಆನಂತರ ಬಂದು ನನ್ನ ಮಾತನ್ನು ಮುಂದುವರಿಸೋಣ ಆಯಿತಾ. ಎಲ್ರಿಗೂ ನನ್ನ ಅಂತರಂಗ ದೈವ ಗುರು ರಾಯರು ಒಳಿತನ್ನು ಮಾಡಲಿ, ಅನುಗ್ರಹ ಮಾಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ, ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೈಪ್ ಅಂತ ಪಾಯಿಂಟು ಸಹ ಕೊಟ್ಟು ಲೈಕನ್ನ ಕೊಟ್ಟು, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಹೋಗಿ ಬರೋಣ. ನಮ್ಮ ರಾಯರ ಮಠಕ್ಕೆ ಹೋಗಿ ಬೃಂದಾವನ ದರ್ಶನ ಮಾಡಿಕೊಂಡು ಬರೋಣ ಆಯಿತಾ. ಬನ್ನಿ. ಸ್ನೇಹಿತರೆ, ನಮ್ಮ ಹುಣಸೂರಿನ ರಾಯರ ಮಠದ ಬೃಂದಾವನ ದರ್ಶನ ಮಾಡಿಕೊಂಡು ತೀರ್ಥ ಹಾಗೆ ಮಂತ್ರಾಕ್ಷತೆ ಕೂಡ ತಗೊಂಡು ಬಂದಿದ್ದಾಯಿತು. ನಿಮಗೂ ಕೂಡ ದರ್ಶನ ಮಾಡಿಸ್ದೆ. ಎಲ್ರಿಗೂ ಸಹ ರಾಯರ ಮಕ್ಕಳಿಗೆ, ರಾಯರ ಭಕ್ತರು ಎಲ್ರಿಗೂ ಸಹ ನಮ್ಮ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಇವತ್ತು ಒಂದು ವಿಶೇಷವಾಗಿ ಗುರುವಾರ ಆಗಿರೋದ್ರಿಂದ ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಇವತ್ತು ಕೂತ್ಕೊಂಡಿದ್ದೀನಿ. ಡೈಲಿ ಬ್ಲಾಗ್ ಅಂದರೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಯರು ಕರುಣಾಮಯಿಗಳು, ನಿಜವಾಗ್ಲೂ ಸಹ ಕರೆದು ಅನುಗ್ರಹ ಮಾಡುವಂತಹ ಕಲ್ಪವೃಕ್ಷರು ಅಂತ ಹೇಳಬಹುದು. ಅವರೇ ಕರೀತಾರೆ, ಅವರೇ ಅನುಗ್ರಹ ಮಾಡ್ತಾರೆ. ಅಂತಹ ಕರುಣಾಳುಗಳು ನಮ್ಮ ಗುರುರಾಯರು ಅಂತ ಹೇಳಬಹುದು. ಏಕೆಂದರೆ ನನ್ನ ಬದುಕಿನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನಾನು ನೋಡಿರಬಹುದು, ಆದರೆ
ಇಷ್ಟರ ಮಟ್ಟಿಗೆ ನಾನು ಇದ್ದೀನಿ, ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ರಾಯರು ಕೊಟ್ಟಿರುವಂಥ ಒಂದು ಹಾದಿ ಅಂತ ನಾನು ಭಾವಿಸ್ತೀನಿ. ನಾನು ನೆಪ ಮಾತ್ರ ಆಗ್ತೀನಿ ಅಷ್ಟೇ, ನೆಪ ಅಷ್ಟೇ. ಸೂತ್ರಧಾರಿಗಳು ನಮ್ಮ ರಾಯರು ಅಂತ ನಾನು ಅಚಲವಾಗಿ ನಂಬಿರುವಂಥದ್ದು. ನಾನೊಂದು ಪಾಡ್ಕಾಸ್ಟಲ್ಲಿ ಹೇಳ್ಕೊಂಡಿದ್ದೀನಿ, ರಾಯರನ್ನ ನಾನು ಆಟಾಡ್ತಾ ಪೂಜಿಸಿದ್ದೀನಿ. ಮಂತ್ರಾಲಯದಲ್ಲಿ ರಾಯರಿದ್ದಾರೆ, ಮಂತ್ರಾಲಯ ಇದೆ ಅಂತ ನನಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ರಾಯರನ್ನ ಒಂದು ಆಟ ಆಡ್ತಾ ಅವ್ರನ್ನ ಪೂಜಿಸಿದ್ದೀನಿ. ಆ ಭಕ್ತಿ ಅವ್ರಿಗೆ ತಲುಪಿದೆ. ಹೇಳಲ್ವಾ, ಆಡಂಬರವಾಗಿ ಇಷ್ಟಿಷ್ಟು ಅಷ್ಟು ನೈವೇದ್ಯ ಇಟ್ಟರೆ ಮಾತ್ರ ಅವ್ರಿಗೆ ತೃಪ್ತಿ ಆಗೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಒಂದು ಹಗಳೂ ಸಹ ನಾವು, ಒಂದು ಅಕ್ಕಿ ಕಾಳನ್ನು ಸಹ ನಾವು ಭಗವಂತನಿಗೆ ನೈವೇದ್ಯ ಇಟ್ಟರೆ ತೃಪ್ತಿಯಾಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಖಂಡಿತ ನಮ್ಮನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನೋ ಸತ್ಯ ಹೇಳ್ತಾ ಇದ್ದೀನೋ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ಅಲ್ವಾ. ಯಾರನ್ನೋ ನಂಬಿಸೋಕ್ಕೋಸ್ಕರನೋ ಏನೋ ಬಣ್ಣ ಕಟ್ಟಿ ಮಾತಾಡುವಂಥ ಅವಶ್ಯಕತೆ ಖಂಡಿತ ನನಗಿಲ್ಲ. ಏನೋ ಪಾಡ್ಕಾಸ್ಟಲ್ಲಿ ಹೇಳ್ಕೊಂಡು ಪರಮರಾಯರ ಭಕ್ತರನ್ನ ನನ್ನನ್ನು ಕನೆಕ್ಟ್ ಮಾಡ್ತಾರೆ ನಮ್ಮ ರಾಯರು. ಚಿಕ್ಕದರಲ್ಲಿ ತುಂಬ ಆಟ ಆಡುವಂತಹ ವಯಸ್ಸಲ್ಲಿ ಅವರ ಒಂದು ಮೂರ್ತಿನ ಇಟ್ಕೊಂಡು ನಾನು ಪೂಜಿಸಿದ್ದೀನಿ ಅಂದರೆ ನನ್ನ ಭಕ್ತಿ ಅವ್ರಿಗಿಷ್ಟ ಆಗಿದೆ. ರಾಘವೇಂದ್ರ ಅಂತ ನಾನು ಕರೆದಿದ್ದೀನಿ. ನೋಡಿ, ಇದು ನನ್ನ ರಾಯರು ಕೊಟ್ಟಂಥದ್ದು. ಈಗ ರಾಘವೇಂದ್ರ ಅಂತ ನಾನು ಕರೆದಿದ್ದೀನಿ ಅಂದ ತಕ್ಷಣ ನನ್ನ ರಾಯರು ನೋಡಿ, ಇದಕ್ಕೇನು ಹೇಳ್ತೀರಿ ಹೇಳಿ. ನಾನು ಸುಮ್ಮನೆ ಹೇಳೋದಿಲ್ಲ, ನನ್ನ ಅಂತರಂಗ ದೈವ ಅಂತ ಹೇಳಿ ನಾನು ಸುಮ್ಮನೆ ಹೇಳೋದಿಲ್ಲ. ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಈ ಆತ್ಮದ ಒಂದು ಸಿಂಹಾಸನದಲ್ಲಿ ಅಂತ ಹೇಳ್ಕೊಳ್ತೀನಿ. ನೋಡಿದ್ರೆ ನಿಮ್ಮ ಕಣ್ಣೆದುರಿಗೇ ನನ್ನ ಆ ಮಾತಿಗೆ ರಾಯರು ಕೊಟ್ಟಂಥ ಸೂಚನೆ ಇದೆ. ಅವರೆಂದೂ ಸಹ ನಾನು ಒಂದು ಎಳ್ಳು ಮನೆಯೂ ನಂಬಿಕೆ ಕಳ್ಕೊಂಡಿಲ್ವಲ್ಲ. ಅವ್ರ ಬಗ್ಗೆ ನಾನು ಒಂದು ಕ್ಷಣನೂ ಕೂಡ ಅನುಮಾನ ವ್ಯಕ್ತಪಡಿಸಿಲ್ಲ. ನಾನು ಒಂದು ಎಳ್ಮನೆಯೂ ಅಷ್ಟು ಸಹ ನಾನು ನನ್ನ ಬದುಕಿನಲ್ಲಿ ಕಾಣದ ಅಪ್ ಆ್ಯಂಡ್ ಡೌನ್ಸ್ ತುಂಬ ಕಂಡಿದ್ದೀನಿ. ಆ ಕ್ಷಣದಲ್ಲೂ ಸಹ ನಾನು ರಾಯರು ಇಲ್ಲ ಅಂತ ನನ್ನ ಬಾಯಿಗೆ ಬರಲಿಲ್ಲ. ಎಷ್ಟೋ ಜನ ಹೇಳಿದಾಗಲೂ ಸಹ ಇದು ನನ್ನ ರಾಯರು ಇರೋದನ್ನು ಸೂಚನೆ ಕೊಟ್ಟರು. ಸಾಕ್ಷಿ ನಾಲಿಗೆ ಎಲುಬಿಲ್ಲ ಅಂತ ಹೇಳಿ ಏನೇನೋ ಮಾತಾಡಬಾರ್ದು. ಪಾಡ್ಕಾಸ್ಟ್ ವಿಡಿಯೋನ ಒಂದು ಮಾತನ್ನು ಮಂತ್ರಾಲಯ ಗೊತ್ತಿಲ್ಲ, ರಾಯರು ಇಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿ ಏನೇನೋ ಹೇಳಿದ್ರು, ಅದು ಇದು ಅಂತ ಒಂದು ಅರಬೆಂದ ಮಡಿಕೆ ಮಾತಾಡಿದ್ದಂಥದ್ದು. ನಾನು ಅಂದ್ಕೊಂಡವಾಗ ಒಂದು ಹೆಜ್ಜೆ ಹಿಂದೆ ಬಂದೆ. ನಾನು ಏನೋ ಮಾತಾಡಿಲ್ಲ, ನನ್ನ ರಾಯರ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ. ಅವರು ಏನು ನನ್ನನ್ನು ಯಾವ ರೀತಿ ಸಾಕ್ಷಾತ್ಕಾರ ಮಾಡ್ತಾ ಇದ್ದಾರೆ ಅದು ನನಗೆ ಮಾತ್ರ ಗೊತ್ತು ಅಲ್ವಾ. ನನ್ನನ್ನು ಪ್ರೀತಿಸೋರಿಗೆ ನನ್ನ ಮನದಾಳದ ಮಾತು ನಿಮ್ಮೆಲ್ರಿಗೂ ಅರ್ಥ ಆಗ್ತಾ ಇದೆಯಲ್ವಾ. ಹಾಗೆ ನಾನು ರಾಯರೇ ಎಂದಾಗ ಅವ್ರು ಹೋಗೋಡೋದು ನನಗೆ ಗೊತ್ತಾಗುತ್ತೆ, ಆಯ್ತಲ್ವಾ. ಅಷ್ಟು ನಾನು ಭಕ್ತಿಯಿಂದ ಅವರನ್ನು, ಭಕ್ತಿ ಅನ್ನೋದಕ್ಕಿಂತನೂ ಆ ಸಂದರ್ಭ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಂದ್ಕೊಳ್ಳಿ, ಆವಾಗಲೇ ನಾನು ರಾಯರನ್ನ ಪೂಜಿಸಿದ್ದೀನಿ. ಭಕ್ತಿಯಿಂದ ಆಟಿಕೆಯಿಂದ ನಾನು ಪೂಜಿಸಿದ್ರು ಸಹ ರಾಘವೇಂದ್ರ ಅಂತ ನನ್ನ ಕರೆದಿದ್ದೀನಲ್ವಾ, ಆವಾಗಲೇ ನನ್ನನ್ನು ಅವರು ಭಕ್ತರಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸ್ವೀಕಾರ ಮಾಡಿಕೊಂಡು ಅಷ್ಟೇ ಪರಮ ಭಕ್ತರಾದ ನನ್ನ ಯಜಮಾನರಿಗೆ ನನ್ನನ್ನು ಪತ್ನಿಯಾಗಿ ಕನೆಕ್ಟ್ ಮಾಡ್ತಾರೆ. ಅದಾದಮೇಲೆ ನನ್ನ ಬದುಕಿನಲ್ಲಿ ಮಿರಾಕಲ್ಗಳು, ಅದ್ಭುತಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಮಂತ್ರಾಲಯನೇ ನೋಡಿಲ್ದೇ ಇರೋಳನ್ನ ವರ್ಷಕ್ಕೆ 2 ಬಾರಿ ಕರೆಸ್ಕೊಳ್ತಾರೆ. ಏನಂತೀರಿ ಅದಕ್ಕೆ? ಸಾಕ್ಷಾತ್ ರಾಯರನ್ನ ದಂಪತಿಗಳ ಸಮೇತವಾಗಿ ನೋಡಿದ್ದೀವಿ, ಅದಕ್ಕೇನಂತೀರಿ? ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಅಚಲವಾಗಿ ನಂಬಿದ್ದೀವಿ. ಬೆಂಗಳೂರಿನ ಒಂದು ರಾಯರ ಮಠದಲ್ಲಿ ಸಾಕ್ಷಾತ್ ರಾಯರನ್ನು ಕಣ್ಣಲ್ಲಿ ನೋಡಿದಂತಹ ಪುಣ್ಯ ಎಷ್ಟೋ ಜನ್ಮದಿರಬಹುದು. ಅದನ್ನು ಹೇಳ್ಕೊಂಡಿದ್ದೀನಿ.
ಟೋಲ್ಗೇಟಲ್ಲಿರುವಂಥ ರಾಯರ ಮಠ, ದಾಸರಳ್ಳಿ ಅಂದರೆ ಬಸವೇಶ್ವರ ನಗರಕ್ಕೆ ಹತ್ರ ಇರುವಂತಹ ಟೋಲ್ಗೇಟಲ್ಲಿ ರಾಯರ ಮಠ ಇದೆ. ಆ ರಾಯರ ಮಠದಲ್ಲಿ ನನ್ನನ್ನು, ನನ್ನ ಯಜಮಾನರನ್ನ ಕರೆದು ಸರತಿ ಸಾಲಿನಲ್ಲಿ ಕೂರಿಸ್ತಾರೆ, ಪ್ರಸಾದ ಸ್ವೀಕಾರ ಮಾಡು ಅಂತ ಹೇಳಿ. ಈ ಪುಣ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ಯಾವುದೋ ರೀಲ್ಸ್ ನೋಡಿ, ಯಾವುದೋ ವಿಡಿಯೋ ನೋಡಿ ನಾನು ಭಕ್ತಳಾದವಳಲ್ಲ, ಅರ್ಥ ಮಾಡ್ಕೊಳ್ಳಿ. ಸುಮಾರು 35 ವರ್ಷದ ಹಿಂದೆ ಯಾವ ಇನ್ಸ್ಟಾಗ್ರಾಮು ಇರಲಿಲ್ಲ, ಯಾವ ಯೂಟ್ಯೂಬು ಇರಲಿಲ್ಲ, ಜೊತೆಗೆ ಮೊಬೈಲೇ ಇರಲಿಲ್ಲ. ಆ ಸಂದರ್ಭದಲ್ಲೇ ನನ್ನ ಅಂತರಂಗ ದೈವ ರಾಯರನ್ನ ಆರಾಧನೆ ಮಾಡಿದ್ದೀನಿ ನಾನು. ರೀಲ್ಸ್ಗೋಸ್ಕರನೋ ಯೂಟ್ಯೂಬ್ಗೋಸ್ಕರನೋ ವಿಡಿಯೋ ಮಾಡುವಂಥ ಕಾಲ ಅದಾಗಿರಲಿಲ್ಲ, ಭಕ್ತಿ ಅಷ್ಟೇ. ಅದಾಗಿ ಒಂದಿಷ್ಟು ವರ್ಷಕ್ಕೆ ಅಷ್ಟೇ ಪರಮ ಭಕ್ತರನ್ನ ನನ್ನ ಜೊತೆಗಾರನಾಗಿ, ನನ್ನ ಬಾಳ ಸಂಗಾತಿಯನಾಗಿ ನನ್ನ ರಾಯರು ತೋರಿಸ್ಕೊಟ್ಟು ಆ ನಂತರ ನನ್ನ ಬದುಕಿನಲ್ಲಿ ಮಹಿಮೆಗಳನ್ನೇ ಮಾಡ್ತಾರೆ. ಪವಾಡ ಅಂತ ನಾನು ಬಳಸೋದೇ ಇಲ್ಲ, ಮಹಿಮೆಗಳನ್ನೇ ಮಾಡ್ತಾರೆ ನನ್ನ ಅಂತರಂಗ ದೈವ ರಾಯರು. ಒಂದೊಂದು ಹೆಜ್ಜೆಲೂ ಕೂಡ ನನಗೆ ಅದ್ಭುತನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ರಾಜ ಮಾರ್ಗನೇ ಕೊಟ್ಟಿದ್ದಾರೆ. ಈಗಲೂ ಈ ಕ್ಷಣಕ್ಕೂ ಕೂಡ ಇನ್ನೆಷ್ಟೇ ಜನ್ಮ ಎತ್ತು ಬಂದರೂ ಸಹ ಮನುಷ್ಯರಾಗಿ ಬರ್ತೀವೋ, ಪ್ರಾಣಿ ಪಕ್ಷಿಗಳಾಗಿ ಬರ್ತೀವೋ ಗೊತ್ತಿಲ್ಲ, ಆಗಲೂ ಸಹ ನಿನ್ನ ಭಕ್ತಳಾಗಿ ನನ್ನನ್ನು ಸ್ವೀಕಾರ ಮಾಡ್ಕೋ ತಂದೆ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನೆಯವರು ಎಷ್ಟು ರಾಯರನ್ನ ಆರಾಧಿಸ್ತಿದ್ರು ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ವರ್ಣನೆ ಮಾಡೋದಕ್ಕೂ ನನಗೆ ಪದಗಳಿಲ್ಲ ಅಂತ ಹೇಳಬಹುದು. ಅದಕ್ಕೆ ಅವ್ರು ಬಂದಂಥ ಸಾವು ಇದೆಯಲ್ಲ, ಆ ಮೋಕ್ಷದ ಹಾದಿ ಇದೆಯಲ್ಲ, ಒಂದು ಚೂರು ಗಂಟೆ ಸೌಂಡು ನರಳಿಲ್ಲ, ಒಂದು ಚೂರು ಒಂದು ಎಳ್ಮನೆನೂ ಕೂಡ ನರಳಿ ಮೂಗೋ ಬಾಯಿಗೋ ಪೈಪ್ ಹಾಕಿಸ್ಕೊಂಡು ಅವ್ರು ಇರೋವರೆಗೂ, ನಾನು ಅವ್ರ ಜೊತೆ 25 ವರ್ಷ ಬದುಕಿದ್ದೀನಿ. ಆ 25 ವರ್ಷದಲ್ಲಿ ಒಂದು ದಿನ ನರಳಿದ ಮನುಷ್ಯ ಅಲ್ವೇ ಅಲ್ಲ, ಒಂದಿನ ಸುಸ್ತು ಪಟ್ಟಿದ್ದ ಮನುಷ್ಯ ಅಲ್ವೇ ಅಲ್ಲ. ಒಂದು ಗುರುವಾರನೂ ಸಹ ಅವರು ಆಲಸ್ಯದಿಂದ ಆಫೀಸ್ಗೆ ಮೀಟಿಂಗ್ ಇದೆ, ಟೈಮ್ ಆಗಿದೆ ಅಂತ ಓದಂಥವರಲ್ಲ. ಅಷ್ಟು ಚಂದ ನಮ್ಮ ರಾಯರಿಗೆ ಸೇವೆ ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಅಂಥ ಮೋಕ್ಷದ ಹಾದಿ ಕೊಟ್ಟರು. ಯಾವುದೇ ನರಳಾಟಿಕೆ ಇಲ್ಲದೇ ನಮ್ಮ ರಾಯರ ಪಾದಕ್ಕೆ ಅವರ ಪ್ರಾಣ ಅರ್ಪಣೆ ಆಗಿದೆ, ಕರೆಸ್ಕೊಂಡಿದ್ದಾರೆ. ಅದ್ಭುತವಾದ ಮತ್ತೆ ಆ ಆತ್ಮ ಪರಿಶುದ್ಧವಾಗಿ ಬರ್ತಾರೆ. ಆ ಬರುವಿಕೆಗಾಗೇ ನಮ್ಮ ರಾಯ ಕರೆಸ್ಕೊಂಡಿರೋದು. ರಾಯರ ವರ್ಧಂತಿಯ ಸಂದರ್ಭದಲ್ಲಿ ನನ್ನ ಗಂಡ ಪ್ರಾಣ ತ್ಯಾಗ ಮಾಡಿದಾಗಲೇ ಅಂದ್ಕೊಂಡೆ, ನಮ್ಮ ರಾಯರ ಅನುಗ್ರಹ ಬೇರೆಯೇ ಇದೆ ಅಂತ ಹೇಳಿ. ಬೇರೆಯೇ ಇದೆ, ಅದನ್ನು ಅನುಭವಿಸುವಂಥವ್ರು ನಾವು ಅದನ್ನು ಅನುಭವಿಸಿದ್ದೀವಿ, ಆಯಿತಾ. ಅದಾದ ನಂತರ ಪ್ರತಿಯೊಂದು ಹೆಜ್ಜೆಲೂ ಸಹ ನಾನು ಮದುವೆ ಆಗುತ್ತೆ, ಮದುವೆ ಆದಮೇಲೆ ತುಂಬ ಭಕ್ತಿ ಶ್ರದ್ಧೆ ನಮ್ಮ ಮನೆಯವ್ರನ್ನ ನೋಡಿ ನನಗೆ ತುಂಬ ಜಾಸ್ತಿ ಆಗುತ್ತೆ. ಚಿಕ್ಕವಳಾಗಿದ್ದಾಗ ರಾಯರನ್ನ ಪೂಜಿಸಿದ್ದೀನಿ, ಆ ಸಂದರ್ಭದಲ್ಲೇ ಗುರುವಾರ ವಾರ ಮಾಡಿದ್ದೀನಿ. ಹಿಂಗೆಲ್ಲ ಇದ್ದಾಗ ನಮ್ಮ ಮನೆಯವರೊಟ್ಟಿಗೆ ನನ್ನ ಮದುವೆ ಆದಮೇಲೆ ಅತೀವವಾಗಿ ರಾಯರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಈ ವಿಷಯಕ್ಕೆ ನಾನು ಹೇಳಿದ್ದು, ಕರೆದು ಅನುಗ್ರಹ ಮಾಡುವಂತಹ ಕರುಣಾಮಯಿಗಳು ನಮ್ಮ ರಾಯರು. ನಮ್ಮನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡಿಕೊಂಡು ನಮಗೆ ಭಕ್ತಿ ಶ್ರದ್ಧೆ ಕೊಡೋರೆ ನಮ್ಮ ರಾಯರು ಅಂತ ಹೇಳ್ಕೊಳ್ತೀನಿ. ಹೀಗೆ ಪ್ರತಿ ಗುರುವಾರ ಅದ್ಭುತವಾಗಿ, ಹಾಗೆ ನಾನು ಹೇಳ್ಕೊಳ್ಳೇಬೇಕು, ನಾನು ಮಾಡಿರುವಂಥ ಕಾರ್ಯಗಳು, ನಾನು ಮಾಡಿರುವಂತಹ ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಿದರೆ ನಾನು ಮಾಡಿದ್ದೀನಿ ಅಂತ ನಾನು ಕೊಚ್ಕೋಬೇಕಾದಂಥ ಅವಶ್ಯಕತೆ ನನಗಿಲ್ಲ. 100 ಜನಕ್ಕೆ ಅನ್ನ ಹಾಕ್ಸಿದ್ದಾರೆ ನನ್ನ ರಾಯರು. ಈ ಕೈಲಿ ನನ್ನ ರಾಯರು ಮಾಡಿಸಿರೋದದು. 100 ಜನಕ್ಕೆ ನನ್ನ ಕೈಲಿ ಮೃತ್ತಿಕಾ ಪ್ರಸಾದ ಕೊಡಿಸಿದ್ದಾರೆ. ನಾನಿವಾಗ ಯಾಕೆ ರಾಯರ ವಿಡಿಯೋಗಳನ್ನ ಜಾಸ್ತಿ ನಿಮಗೆ ತರ್ತಿಲ್ಲ ಅಂತ ಹೇಳಿದ್ರೆ, ನನ್ನ ಹೃದಯದಲ್ಲಿ ಭಕ್ತಿ ಇದೆ, ನನ್ನ ಆತ್ಮ ಶುದ್ಧವಾಗಿದೆ. ನನ್ನನ್ನು ಪ್ರೀತಿಸೋರು 100 ಜನ ಇದ್ದೀರಿ, ಅದು ನನಗೆ ಮಾತ್ರ ಗೊತ್ತು. ನಾನು ಏನನ್ನು ನಿಮಗೆ ಸಲಹೆ ಕೊಡಬಹುದು, ರಾಯರ ಇಚ್ಛೆಯಂತೆ ಅದನ್ನು ಮಾಡ್ತಾನೇ ಇದ್ದೀನಿ. ವಿಡಿಯೋ ಮೂಲಕ ನಾನು ಬರ್ತಾಯಿಲ್ಲ ಅಷ್ಟೇ. ಕೆಲವ್ರು ಮಾಡಿಕೊಳ್ಳಿ, ಅವರೇ ಮಾಡಲಿ ಅಂತ ಹೇಳಿ
ನಾನು ನನ್ನ ಭಕ್ತಿ ಶ್ರದ್ಧೆನ ಮಾತ್ರ ಎಂದೂ ಕೂಡ ಕಡಿಮೆ ಮಾಡಿಕೊಂಡಿಲ್ಲ. ವಿಡಿಯೋ ಬಂದಿಲ್ಲ, ಮಹಿಮೆಗಳು ವಿಡಿಯೋ ಅಂತೂ ಬರ್ತಾನೆ ಇಲ್ಲ ಅಂತ ನೀವು ಅಂದ್ಕೋಬೇಡಿ. ಈ ಕಿವಿ ಪುಣ್ಯ ಆಗ್ತಾಯಿದೆ. ಈ ಕಿವಿಲಿ ಮಹಿಮೆಗಳನ್ನ ಕೇಳಿ ನಾನು ನಿಜವಾಗ್ಲೂ ಧನ್ಯಳು ಅಂತ ಹೇಳ್ಕೊಳ್ತೀನಿ. ಆದ್ದರಿಂದ ರಾಯರು ಅವ್ರು ಕೊಟ್ಟಂಥ ಅಗಾಧವಾದ ಒಂದು ಆಶೀರ್ವಾದ ಇದೆಯಲ್ಲ, ನನಗೆ ಕೊಟ್ಟಿರುವಂಥ ಅನುಗ್ರಹ ಇದೆಯಲ್ಲ, ನಿಜವಾಗ್ಲೂ ನನ್ನ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾರೆ. ಅವರ ಒಂದು ಆಶೀರ್ವಾದನೂ ಕೂಡ ಇರೋದ್ರಿಂದನೇ ನಾನು ಇಷ್ಟೊಂದು ಪುಣ್ಯ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸತ್ಯ ಸುಳ್ಳು ಅನ್ನೋದನ್ನು ಯಾರೋ ನಾಲ್ಗೆ ಮೇಲೆ ಹೇಳೋದಲ್ಲ. ಈಗಲೇ ನೋಡಿದ್ರಲ್ಲ, ಸಾಕ್ಷಿ ಸಮೇತವಾಗಿ ನಾನೇನೋ ಮಾತಾಡ್ಬೇಕಾದ್ರೆ ತಟ್ಟಂತ ಹೂ ಬೀಳ್ತು, ನೀವು ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೀನಿ. ರಾಘವೇಂದ್ರ ಅಂತ ನಾನು ಅವಾಗಲೇ ಕರೆದಿದ್ದೀನಿ ಅವರನ್ನು. ಇಲ್ಲಿ ಕೊರಳಿಂದ ಕರೆದಿಲ್ಲ, ನಾನು ಕರಳಿಂದ ಕರೆದಿದ್ದೀನಿ ಅವರನ್ನು. ಅದಕ್ಕೆ ನನಗೆ ತಟ್ಟಂತ ಹೂವು ಕೊಟ್ಟಿದ್ದು. ಇವಾಗ ನನ್ನ ಗಂಡ 25 ವರ್ಷ ಅವ್ರ ಜೊತೆ ನಾನು ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಬದುಕಿದ್ದೀನಿ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು, ಆ ಪತಿವ್ರತೆ ಅನ್ನುವ ಪದಕ್ಕೆ ಅರ್ಥ ಏನು ಅಂತ ಅರ್ದು ಕುಡ್ಕೊಂಡಿದ್ದೀನಿ ನಾನು. ಹಿಂಗಿದ್ದಾಗ ಪರಮಾತ್ಮಂಗೆ ನಾವು ಪ್ರೀತಿ ಪಾತ್ರರಾಗ್ತೀವಲ್ವಾ, ನಿಜವಾಗ್ಲೂ ಅವರ ಅನುಗ್ರಹ ಪಡ್ಕೊಳ್ತೀವಿ. ಈ ಕ್ಷಣಕ್ಕೂ ಸಹ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಸಹ ನಾನು ನನ್ನ ರಾಯರ ಭಕ್ತಳಾಗೇ ಇರ್ತೀನಿ. ನನ್ನ ತಂದೆ ಹೆಸರಿಗೆ ಎಂದು ಕಳಂಕ ಬರ್ದಂಗೆ ಇರ್ತೀನಿ. ನನ್ನ ಗಂಡನ ಆತ್ಮಲೋಕದಿಂದ ನೋಡಿದ್ರು ಸಹ ನನ್ನನ್ನು ನನ್ನ ಧರ್ಮ ಪತ್ನಿ 7 ಜನ್ಮಕ್ಕೂ ಅವಳೇ ಅಂತ ಅನ್ನಬೇಕು. ಆ ರೀತಿ ಬದುಕಿ ಹೋಗುವಂಥದ್ದನ್ನು ಮಾಡ್ತೀನಿ. ಎಲ್ಲ ನಮ್ಮ ಮನಸ್ಥಿತಿಗೆ ಬಿಟ್ಟಂಥದ್ದು ಅಂದ್ಕೊಂಡ್ರೂ ಸಹ ಎಲ್ಲ ಅವರ ಪಾತ್ರ ಏನು ಕೊಡ್ತಾರೋ ಆ ಪಾತ್ರನ ನಿಭಾಯಿಸೋದಕ್ಕೆ ನಾವು ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಇರಬೇಕು. ಪ್ರತಿಯೊಂದು ಹಂತದಲ್ಲೂ ನನಗೆ ಮಹಿಮೆ ಮಾಡಿದ್ದಾರೆ. ಮಹಿಮೆಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಕೂಡ ನಿಜವಾಗ್ಲೂ ನನ್ನ ಚಾನಲ್ ಶುರುವಾದಾಗ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಶುರುವಾದಾಗ ನೀವೇನು ಇವಾಗ ಡೈಲಿ ಬ್ಲಾಗ್ ನೋಡ್ತಾ ಇದ್ದೀರೋ, ನಾನು ಡೈಲಿ ಬ್ಲಾಗ್ ವಿಡಿಯೋನೇ ಮಾಡಬೇಕು ಅಂತ ಹೇಳಿ ನನ್ನ ಚಾನಲ್ನ ಶುರು ಮಾಡಿಕೊಂಡಿದ್ದು. ಆದರೆ ರಾಯರ ಇಚ್ಛೆ ಬೇರೆಯೇ ಇತ್ತು. ಎಷ್ಟೋ ರಾಯರ ಮಕ್ಕಳನ್ನ ಭಕ್ತರನ್ನಾಗಿ ಕರ್ಕೊಂಬಂದಿದ್ದೀನಿ. ಆ ಸಂದರ್ಭದಲ್ಲಿ 5-6 ವರ್ಷದ ಹಿಂದೆ ಯಾವ ರೀಲ್ಸು ಇರಲಿಲ್ಲ, ಯಾವ ಯೂಟ್ಯೂಬಲ್ಲೂ ಕೂಡ ಬೆರಳೆಣಿಕೆಯಷ್ಟು 1 ಚಾನಲ್ 2 ಚಾನಲ್ ಗುರುಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಬರ್ತಾ ಇದ್ದಿದ್ದು. ಆ 1-2 ಚಾನಲಲ್ಲಿ ನಂದು ಒಂದು ಚಾನಲ್ ಆಗಿತ್ತು. ಎಷ್ಟೋ ಹೆಣ್ಮಕ್ಳು ಆ ಸಂದರ್ಭದಲ್ಲೇ ರಾಯರನ್ನ ನಂಬೋದಕ್ಕೆ, ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದು ನಾನು ಒಂದು ಎಳ್ಮನೆಯಷ್ಟು ನನ್ನ ಚಾನಲ್ ಅವರನ್ನು ಭಕ್ತರನ್ನಾಗಿ ಮಾಡ್ತು ಅಂದಾಗ ಆ ಪುಣ್ಯ ನಾನು ಕೂಡ ತಗೊಳ್ತೀನಿ. ಒಂದೊಂದು ಹಂತದಲ್ಲೂ ಸಹ ನಾನಿದ್ದೀನಿ ಮಗಳೇ ಅಂತ ನನಗೆ ದಾರಿ ತೋರಿಸ್ಕೊಡ್ತಾರೆ. ನಾನಿದ್ದೀನಿ ಮಗಳೇ ನಿನ್ನೊಟ್ಟಿಗೆ ಅಂತಾರೆ. ಎಷ್ಟು ವಿಶೇಷ ಅಂತ ಹೇಳಿದರೆ, ನಾನು ಯಾವುದೋ ಜನ್ಮದ ಒಂದು ಸುಕೃತ ನನಗಿರಬಹುದು ಅಂತ ಅಂದ್ಕೊಳ್ತೀನಿ. ಅಷ್ಟು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಹೋಗ್ತಾ ಇದ್ದಾರೆ. ನನಗೆ ಆಘಾತ ಅಂತ ಅನಿಸಿದ್ದು ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದಾಗ ಆ ಕ್ಷಣ ನನ್ನ ರಾಯರನ್ನ ಪ್ರಶ್ನೆ ಕೇಳಿದ್ದೀನಿ, ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ದೀನಿ. ಆ ಕ್ಷಣಕ್ಕೆ ನಾನು ಕೇಳಿರಬಹುದು. ಆದರೆ ಆಮೇಲೆ ಅಂದ್ಕೊಂಡಿದ್ದು, ವಿಧಿಯ ಮುಂದೆ ನಾವೆಲ್ಲರೂ ಚಿಕ್ಕೋರು, ಸಾವಿನ ಮುಂದೆ ಇಷ್ಟೇ ಉಸಿರಾಟ ಅಂತ ನಾವು ಕೇಳ್ಕೊಂಬಂದಿರ್ತೀವಿ. ಆ ಉಸಿರಾಟ ನಾವೆಷ್ಟು ಕೇಳ್ಕೊಬಂದಿರ್ತೀವೋ ಅದ್ರ ಮೇಲೆ ಒಂದು ಕೂಡ ಉಸಿರಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅದನ್ನು ಅರ್ಥಕೊಂಡು ಅದಾದಮೇಲೂ ಸಹ ಮನುಷ್ಯನ ದೇಹ ಮಣ್ಣಲ್ಲಿ ಮಣ್ಣಾದರೂ ಸಹ ಆತ್ಮ ನಮ್ಮೊಟ್ಟಿಗೆ ಇರುತ್ತೆ. ಅದನ್ನು ಅರ್ಥಕೊಂಡಿದ್ದೀನಿ. ಸತ್ತ ಮೇಲೂ ಕೂಡ ಒಂದು ಪ್ರಯಾಣದ ಜೀವನ ನಿಜವಾಗ್ಲೂ ನಾವು ಪುಣ್ಯ ಸಂಪಾದನೆ ಮಾಡಿದರೆ ಅದ್ಭುತವಾಗಿರುತ್ತೆ. ಗರುಡ ಪುರಾಣದ ಪ್ರಕಾರ ಗರುಡ ಪುರಾಣನ ತಿಳ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ರು. ಆನಂತರ ನಾವು ಏನೆಲ್ಲ ಪುಣ್ಯ ಸಂಪಾದನೆ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ನೀನು ತಿಳ್ಕೊ ಅಂತ ನನಗೆ ದಾರಿ ಮಾಡಿಕೊಟ್ರು. ಇನ್ನೇನು ಬೇಕು ಈ ಜೀವನದಲ್ಲಿ ಅಲ್ವಾ? ಇನ್ನು ಇರೋಷ್ಟು ದಿನ ನಾನು ಇಲ್ಲ ಅಂದರೂ ಸಹ 1-4 ಜನ ನೆನಪು ಮಾಡಿಕೊಳ್ಳುವಂತಹ
ಒಂದು ಹಾದಿನ ನನಗೆ ಮಾಡಿಕೊಟ್ಟಿದ್ದಾರೆ ಎಂದಾಗ ನಾನು ಪುಣ್ಯವಂತೆಯೇ, ನಿಜವಾಗ್ಲೂ ಪುಣ್ಯವಂತೆಯೇ ಅಂತ ಅಂದ್ಕೊಳ್ತೀನಿ. ಹೀಗಿದೆ ನನ್ನ ಬದುಕು. ಮಂತ್ರಾಲಯ ನೋಡಿಲ್ಲ. ನಾನು ಸತ್ಯ ಹೇಳಿದ್ದೀನಿ, ಹೌದು. ನಾನು ಆಟ ಆಡುವಂಥ ವಯಸ್ಸಿನಲ್ಲಿ ನನ್ನ ರಾಯರನ್ನ ರಾಘವೇಂದ್ರ ಅಂತ ಕರೆದಿದ್ದೀನಿ. ಆ ಶುದ್ಧವಾದ ಮನಸ್ಸಿಗೆ ನನ್ನನ್ನು ಅವರು ಸ್ವೀಕಾರ ಆಗಲೇ ಮಾಡಿದ್ರು. ನೀನು ನನ್ನ ಭಕ್ತಿ ಅಂತ ನನ್ನ ಆಗಲೇ ಸ್ವೀಕಾರ ಮಾಡಿದ್ರು. ಮಂತ್ರಾಲಯನೇ ನೋಡಿದಿರೋಳಗೆ ವರ್ಷಕ್ಕೆ 2 ಸಲ ನನ್ನನ್ನು ಕರೆಸ್ಕೊಂಡು ನನಗೆ ಅನುಗ್ರಹ ಮಾಡ್ತಾನೇ ಬಂದಿದ್ದಾರೆ. ಈ ಕ್ಷಣಕ್ಕೂ ಕೂಡ ನಮ್ಮ ಮನೆಯವ್ರು ಹೋದ ಮೇಲೆ ಅದ್ಭುತವಾಗಿ ನನಗೆ ರಾಜಮಾರ್ಗನೇ ಕೊಡ್ತಾ ಇದ್ದಾರೆ. ಒಂದೊಂದು ಅವಕಾಶವೂ ಸಹ ಅದ್ಭುತವಾಗಿ ನನಗೆ ಕೊಡ್ತಾ ಇದ್ದಾರೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಇವಾಗ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮುಂದೊಂದು ದಿನ ಈ ನನ್ನ ಸ್ಕ್ರೀನ್ ಮೇಲೇ ನಿಮಗೆಲ್ಲ ತೋರಿಸ್ತೀನಿ. ಸ್ವಲ್ಪ ತಾಳ್ಮೆ ತಗೊಂಡಿದ್ದೀನಿ, ಆಯಿತಾ? ಅದನ್ನೆಲ್ಲ ಕೂಡ ನನ್ನ ರಾಯರು ಕೊಡುವಂತಹ ಒಂದು ಅನುಗ್ರಹ, ಅವರ ಒಂದು ಅನುಗ್ರಹದಿಂದನೇ ಇಷ್ಟೆಲ್ಲನೂ ಕೂಡ ಸಾಧ್ಯ ಆಗಿರೋದು. ಅವರೆಂದೂ ಕೂಡ ಕೈ ಬಿಡೋದೇ ಇಲ್ಲ. ಬರೀ ಆಡಂಬರಕ್ಕೆ ರಾಯರು ಒಲಿಯೋದಿಲ್ಲ. ಇದು ನಾನು ಎಷ್ಟೋ ದಿನಗಳಿಂದ ಹೇಳ್ತಾನೆ ಬಂದಿದ್ದೀನಿ, ಹೇಳಲ್ವಾ? ಭಕ್ತಿ ಶ್ರದ್ಧೆಯಿಂದ ನೀವು 1 ಅಕ್ಕಿ ಕಾಳನ್ನು ಕೂಡ ನೈವೇದ್ಯ ಇಡಬಹುದು. ಅದಕ್ಕೂ ಕೂಡ ನಮ್ಮ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ, ನಮ್ಮ ಜೊತೆ ಇದ್ದೇ ಇರ್ತಾರೆ. ಎಲ್ಲಿ ಭಕ್ತಿ ಇರುತ್ತೋ, ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ನಮ್ಮ ರಾಯರು ಇದ್ದೇ ಇರ್ತಾರೆ. ಅವರ ಅನುಗ್ರಹ ಖಂಡಿತ ಅಷ್ಟ ದಿಕ್ಕುಗಳಿಂದಲೂ ಕೂಡ ನಮ್ಮನ್ನು ನೋಡ್ತಾರೆ. ನನ್ನ ಅನುಭವದ ಮಾತು ಇದೆಲ್ಲ ಸಹ. ಕಾಯ ವಾಚ ಮನಸ, ನನ್ನ ಗಂಡನ ಜೊತೆ 25 ವರ್ಷ ನಾನು ಯಾವ ರೀತಿ ಬದುಕಿದ್ದೀನಿ ಅದು ನಮಗೆ ಗೊತ್ತು, ಜನಕ್ಕೂ ಕೂಡ ಗೊತ್ತು ನಾವೇನು ಅಂತ ಹೇಳಿ. ನನ್ನ ಗಂಡನ ಆತ್ಮ ಮೇಲಿದ್ದು ನೋಡ್ತಾ ನಮ್ಮ ತೃಪ್ತಿಯಿಂದ ಹೇಳ್ತಾರೆ, ನಿಜವಾಗ್ಲೂ ಇವಳು ನನ್ನ ಧರ್ಮಪತ್ನಿಯಾಗಿ ಜನ್ಮಕ್ಕೂ ಬರಲಿ ಅಂತ ಕೇಳ್ಕೊಳ್ತಾರೆ. ನಾನು ಅದೇ ಥರ ಇದ್ದೀನಿ. ನನ್ನ ಗಂಡನೂ ಸಹ ನಾನು ಕೇಳೋದಿಷ್ಟೆ. ನನ್ನ ತಂದೆನೂ ನಾನು ಹಂಗೆ ಕೇಳ್ಕೊಳ್ತೀನಿ, ನನ್ನ ಅಪ್ಪನ ಹೊಟ್ಟೆಲೇ ನಾನು ಹುಟ್ಟು ಬರಬೇಕು, ಅವರೇ ನನ್ನ ತಂದೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪ್ರತಿಯೊಂದು ಸಂಬಂಧಗಳು ಈಗ ಪ್ರೆಸೆಂಟ್ ಏನಿದೆಯೋ, ಇವರೇ ನನ್ನ ಮಕ್ಕಳಾಗಲಿ, ಇವರೇ ನನ್ನ ಗಂಡ, ಯಾವಾಗಲೂ ಎಷ್ಟೇ ಜನ್ಮ ಇತ್ತು ಬಂದರೂ ನನ್ನ ಗಂಡ ಇವರೇ ಆಗಬೇಕು ಅಂತ ಕೇಳ್ಕೊಳ್ಳೋದು ಸಹಜ ಗುಣ. ಆದರೂ ಸಹ ನಾನು ಹೇಳೋ ಹಾಗೆ ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಸಂಬಂಧಗಳು ನನ್ನ ಮಕ್ಕಳಾಗೇ ಬರ್ತಾರೆ. ಅದು ಹೇಳೋಕ್ಕಾಗಲ್ಲ, ಅದು ಭಗವಂತನ ಸೃಷ್ಟಿ ಬೇರೆ ಥರನೇ ಇರುತ್ತೆ. ಕೆಡುಕು ಬಯಸ್ಬೋದು, ರಕ್ತ ಸಂಬಂಧಿಗಳು ಬೇರೆ ಥರ ದ್ವೇಷನ ನಮ್ಮ ಮೇಲೆ ವ್ಯಕ್ತಪಡಿಸ್ಬೋದು. ಅದನ್ನೆಲ್ಲನೂ ಕೂಡ ನೋಡಿದ್ದೀನಿ ಈ ವರ್ಷದಲ್ಲಿ. ಹಾಲು ಕುಡಿದವರೇ ಹೋದ್ಮೇಲೆ ವಿಷ ಕುಡಿದವ್ರು ಇರ್ತಾರ, ಇದನ್ನು ಕೂಡ ನಿಮಗೆ ಹೇಳಿದ್ದೀನಿ ನಾನು. ಆದ್ದರಿಂದ ರಾಯರ ಭಕ್ತರು ಎಂದೂ ಕೂಡ ಏಕಾಗ್ರತೆ ಕಳ್ಕೋಬೇಡಿ, ಎಂದೂ ಕೂಡ ಆಡಂಬರ ಮೊರೆ ಹೋಗಬೇಡಿ. ನಿಮ್ಮಲ್ಲಿ ಯಾವತ್ತೂ ಯಾವ ಕ್ಷಣದಲ್ಲೂ ಕೂಡ ನನ್ನ ಕೆಲಸ ಆಗಿಲ್ಲ, ನಾನು ಅಂದ್ಕೊಂಡಿದ್ದು ನಡೆದಿಲ್ಲ ಅಂತಲೂ ಸಹ ನೀವು ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಅನ್ನೋದನ್ನು ನಮ್ಮ ರಾಯರ ಬಗ್ಗೆ ತಗೋಬೇಡಿ. ಬದುಕಿನಲ್ಲಿ ಮನುಷ್ಯರಿಗೆ ಬರ್ದೇ ಮರಕ ಬರುತ್ತೆ ಕಷ್ಟ, ಎಲ್ಲನೂ ನಿಭಾಯಿಸುವಂಥ ಶಕ್ತಿ ಬೇಕು. ಅಂದರೆ ನಿಮ್ಮಲ್ಲಿ ಶ್ರದ್ಧಾ ಭಕ್ತಿ ಹೆಚ್ಚಾಗಿದ್ದಾಗ ಎಷ್ಟೇ ಯಾವುದೇ ಜನ್ಮದಲ್ಲೂ ನಾವು ಕರ್ಮಗಳು ಮಾಡಿದರೂ ಕೂಡ ಆ ಕರ್ಮನ 0 ಮಾಡಿಬಿಡ್ತಾರೆ ನಮ್ಮ ರಾಯರು ಅಂತ ಹೇಳಬಹುದು. ಬರೀ ಆಡಂಬರ ಪೂಜೆಗೆ ಅಲ್ಲ, ನಿಮ್ಮ ಕೈಲಿ ದಾನ ಧರ್ಮ, ನಿಮ್ಮ ಹತ್ರ ಬರೀ 10 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 2 ರೂಪಾಯಿ ಯಾರೋ ಒಬ್ಬರು ನಿರ್ಗತಿಕರು ಕೊಡಿ. ಆ ಭಕ್ತಿ ಮುಂದೆ ಬೇರೆ ಯಾವುದು ಸಲ್ಲೋದು ಇಲ್ಲ ನನ್ನ ಪ್ರಕಾರ. ನಾನು ಏನೋ ಹೇಳ್ಕೊಳ್ತಾ ಇದ್ದೀನಿ ಅನ್ಕೋಬೇಡಿ. ಪ್ರತಿನಿತ್ಯ ನನ್ನ ಕೈಲಾದದ್ದನ್ನು ನಾನು ಇವತ್ತು ಈ ಕ್ಷಣಕ್ಕೂ ಮಾಡ್ಕೊಂಬಂದಿದ್ದೀನಿ. ಅಮ್ಮ ನನ್ನ ತಾಯಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಹೇಳಿದ್ರು ಫೋನಲ್ಲಿ, ಮಾರಿ ಹಬ್ಬ ಅಂತ ನೆನ್ನೆ ಹೋಗಿದ್ನಲ್ಲ, ಅಲ್ಲಿ ಯಾರೋ ಒಬ್ಬರು ಮೇಕೆನ ಮೇಯಿಸ್ತಾ ಕೂತಿದ್ರು ಬೆಡ್ಶೀಟ್ ಹೊಚ್ಕೊಂಡು. ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದರೂ ಸಹ ನಾನು ಹೋದ ತಕ್ಷಣವೇ ನನಗನ್ಸಿದ್ದು, ಅಮ್ಮ ಅವ್ರಿಗೆ ಬಿಸಿನೀರು ಕೊಡು, ತುಂಬಿಟ್ಕೊಡು, ಊಟಕ್ಕೆ ಕರಿ ಅಂತ ಕರೆದೆ. ನಮ್ಮಮ್ಮ ಈಗ ನೆನ್ಪು ಮಾಡ್ಕೊಳ್ತಾಯಿದ್ರು, ನೀನು ಬಂದ ತಕ್ಷಣ ಅದು ಹೆಂಗೆ ಹೇಳ್ಬಿಡ್ತೀಯ, ಅದು ಯಾವುದೇ ಜನ ಸಿಕ್ಕಿದ್ರು ಹಿಂಗೆ ನೀನು ಹೇಳ್ಬಿಡ್ತೀಯಲ್ಲ ಅಂತ ಹೇಳಿದ್ರು. ಇನ್ನೇನು ಸಂಪಾದನೆ ಮಾಡ್ತೀವಿ ಹೇಳಿ?
ಯಾವಾಗಲೂ ಸ್ವಾರ್ಥಿಗಳಾಗಬಾರ್ದು ನಾವು. ನಾನು ಚೆನ್ನಾಗಿರ್ಬೇಕಪ್ಪ, ನನ್ನ ಗಂಡ ಚೆನ್ನಾಗಿರ್ಬೇಕಪ್ಪ, ನನ್ನ ಮಕ್ಕಳು ಹೊಟ್ಟೆ ತುಂಬಿಟ್ರೆ ಸಾಕಪ್ಪ ಅಂತ ಅದು ಸಹಜ ಗುಣ ಅಂದ್ಕೊಳ್ಳೋಣ. ಅದ್ರ ಮೇಲೂ ಕೂಡ ಒಬ್ಬ ನಿರ್ಗತಿಕರಿಗೋ, ಒಬ್ಬರು ಬಡವ್ರಿಗೋ, ಒಬ್ಬರು ಯಾರೋ ಊಟಕ್ಕೂ ಕೂಡ ಕಷ್ಟಪಡುವಂಥವ್ರಿಗೆ ಏನೋ ಒಂದು ಕೊಟ್ಟು ನೋಡಿ, ನಿಮ್ಮ ಕೈಯಾರ ಕೊಟ್ಟು ನೋಡಿ, ಅದೆಷ್ಟು ಚೆಂದಾಗಿ ನಮ್ಮ ರಾಯರು ಆ ಕ್ಷಣದಲ್ಲಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂದರೆ ನೀವು ಅದನ್ನು ಅನುಭವಿಸಿ ನನಗೆ ಕಮೆಂಟ್ ಮಾಡಿ. ಹೌದಕ್ಕ, ನೀವು ಹೇಳಿದ್ದು ಕರೆಕ್ಟು ಅಂತ ನನ್ನ ಜೊತೆ ಹೇಳ್ಕೊಳ್ತೀನಿ. ಇದೇ ಜೀವನ ಆಯ್ತಲ್ವಾ. ಬದುಕಿನಲ್ಲಿ ಒಂದು ಬದುಕಿನಲ್ಲಿ ನಾವು ಲೆಸನ್ಸ್ನ ಕಲಿಬೇಕು ಅಂದಾಗ ಆಧ್ಯಾತ್ಮಿಕ ಚಿಂತನೆ ಹೇಗೋ ಬದುಕಿನ ನಾವು ಆದಿ ಸೃಷ್ಟಿ ಮಾಡ್ಕೋತೀವಲ್ಲ ಅದು ಬಹಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ನೀವೆಲ್ಲರೂ ಸಹ ನನ್ನ ಬದುಕಿನಲ್ಲಿ ತುಂಬ ಮಹಿಮೆಗಳಾಗಿದೆ, ತುಂಬ ಅನುಗ್ರಹ ನನ್ನ ರಾಯರು ಮಾಡಿದ್ದಾರೆ. ಈ ಕ್ಷಣಕ್ಕೂ ಕೂಡ ಒಂದು ಅದ್ಭುತವಾದ ದಾರಿನೇ ನನಗೆ ಕೊಡ್ತಾ ಇದ್ದಾರೆ. ನಾನಿವಾಗ ಅದನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ. ಮುಂದೆ ಸದ್ಯದಲ್ಲೇ ನನ್ನ ವಿಡಿಯೋ ಮೂಲಕನೇ ನಿಮಗೆಲ್ರಿಗೂ ತೋರಿಸ್ತೀನಿ. ನನಗೆ ಕೆಲಸ ಇದೆ, ನನ್ನ ಮೈಸೂರಲ್ಲಿ ಕೆಲಸ ಇದೆ ಅಂತ ನಾನು ಪ್ರತಿನಿತ್ಯ ಏನಕ್ಕೆ ಹೇಳ್ತಾ ಇದ್ದೀನಿ ಅದನ್ನು ನಿಮಗೆ ವಿವರಣೆಯಾಗಿ ಹೇಳ್ತಾ ಇಲ್ಲ. ಯಾವ ರೀತಿ ನನಗೆ ಅನುಗ್ರಹ ಮಾಡಿದ್ದಾರೆ ಅದನ್ನು ಕೆಲಸದ ಮೂಲಕ ನಿಮಗೆ ತೋರಿಸ್ತೀನಿ, ಆಯಿತಾ. ಖಂಡಿತ ನೀವು ಬೇಕು ಅಂದರೆ ಗುರುವಾರ ನನ್ನ ಬದುಕಿನಲ್ಲಿ ನಡೆದಂಥ ಒಂದೊಂದು ಮಹಿಮೆನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಅಂತರಂಗ ದೈವ ರಾಯರು ನನಗೆ ಹೂವು ಪ್ರಸಾದದ ಮೂಲಕ ನಾನಿದ್ದೀನಿ ಅಂತ ನಿಮ್ಮ ಎದುರಿಗೆ ನನಗೆ ತೋರಿಸಾಯಿತು. ನಾನು ಪುಣ್ಯವಂತನೇ. ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನನಗೆಲ್ಲನೂ ನನ್ನ ರಾಯರು ಕೊಟ್ಟಿದ್ದಾರೆ, ಎಲ್ಲ ರೀತಿಯೂ ಸಹ. ಅದನ್ನ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಚಿನ್ನದಂಥ ತಂದೆ ತಾಯಿ, ಮಾಣಿಕ್ಯದಂಥ ಗಂಡ, ಮುತ್ತಿನಂಥ ಮಕ್ಕಳು, ನನ್ನ ಪ್ರೀತಿಸುವಂಥ ನನ್ನ ತಮ್ಮ ತಂಗಿರಾಗಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಯೂಟ್ಯೂಬ್ ಮೂಲಕ ಸಿಕ್ಕಿರುವ ನಿಮ್ಮೆಲ್ಲರ ಪ್ರೀತಿನೂ ಕೂಡ ಒಂದು ಅಗಾಧ ಅಪಾರ ಅಂತೀನಿ. ಅದು ನಾನು ಪಡ್ಕೊಂಡಿದ್ದೀನಿ ಅನ್ನೋದಕ್ಕಿಂತನೂ ಅವರು ಕೊಟ್ಟಿರೋದು. ನನ್ನ ಲೈವಲ್ಲೂ ಸಹ ಇದೆ ಹೇಳೋದು, ನನಗೆ ಕೊಟ್ಟಿರೋದು ನನ್ನ ರಾಯರು. ನನಗೆ ನಿಮ್ಮೆಲ್ಲರೂ ಪ್ರೀತಿನ ಕೊಟ್ಟಿರೋದು ನನ್ನ ರಾಯರ ವರಪ್ರಸಾದದಿಂದ ಅಷ್ಟೇ ಅಂತ ನಾನು ಹೇಳ್ಕೊಳ್ತೀನಲ್ವಾ. ನಿಜ, ನಾವೆಲ್ಲರೂ ಪುಣ್ಯವಂತರೇ ಅಂತ ಅಂದ್ಕೊಳ್ಳೋಣ. ಈ ನನ್ನ ಮನದಾಳದ ಮಾತುಗಳು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ರಾಯರ ಮಹಿಮೆ ಹೇಳ್ಕೊಳ್ಳಿ ಅಕ್ಕ ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ಮ ಮುಂದೆ ನನ್ನ ಬದುಕಿನಲ್ಲಿ ಯಾವ ರೀತಿಯೆಲ್ಲ ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಮಾಡಿಕೊಟ್ಟಿದ್ದಾರೆ, ನಡೆದಂಥ ಎಲ್ಲ ಸಹ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬಲ್ಲ ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ, ಆಯಿತಾ. ಇವತ್ತಿನ ವಿಡಿಯೋ ಇಷ್ಟು ಮಾತ್ರ ನಿಮ್ಮ ಮುಂದೆ ಮಾತಾಡೋಕ್ಕೆ ಸಾಧ್ಯ ಆಯಿತು. ಮುಂದಿನ ಹೊಸ ಡೈಲಿ ಬ್ಲಾಗೊಂದಿಗೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಗುರು ರಾಯರ ಅನುಷ್ಠಾನಗಳನ್ನ ಮಾಡ್ತಾಯಿದ್ದೀರೋ, ವ್ರತಗಳನ್ನ ಮಾಡ್ತಾಯಿದ್ದೀರೋ, ಹಾಗೆ ರಾಯರ ಭಕ್ತಿಯಿಂದ ಮಂತ್ರಗಳನ್ನ ಹೇಳಿ ಪೂಜಿಸ್ತಾ ಇದ್ದೀರೋ, ನಿಮ್ಮೆಲ್ರಿಗೂ ಕೂಡ ನಮ್ಮ ರಾಯರು ಒಳಿತು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.